ಕೂತ್ಕೊಂಡು ಇಲ್ಲಿ ಕೂತ್ರೆ ಡೈರೆಕ್ಟಾಗಿ ಗೂಡಿಂದ ಬಂದು ಇಲ್ಲಿ ಕೂತ್ರೆ ಈ ಗಿಡಕ್ಕೆ ಪಾಲಿನೇಷನ್ ಆಗೋದಿಲ್ಲ. ಸೊ ಬೇರೆ ಗಿಡದಿಂದನೇ ಬಂದು ಇಲ್ಲಿ ಕೂರಬೇಕು. ಅದೇ ರೀತಿ ಗಾಳಿಲೂ ಕೂಡ ಆಗುತ್ತೆ. ಗಾಳಿಲಿ ಹೆಂಗೆ ವೆಲ್ಕಮ್ ಎಲ್ರಿಗೂ ಮತ್ತೊಂದು ಹೊಸ ವ್ಲಾಗ್. ಹೂವು ಲೈಕ್ ಎಕ್ಸೆಸ್ ಆಗಿರುವಂಥ ಗಿಡಗಳಲ್ಲಿ ಒಂದೊಂದು ಫಾರ್ವರ್ಡಿಂಗ್ ಆಗೇ ಇಲ್ಲ. ಇಲ್ಲಿ ನೋಡ್ಬೋದು ನೀವು ಒಂದೊಂದು ಗಿಡದಲ್ಲೆಲ್ಲ ಫಾರ್ವರ್ಡಿಂಗ್ ಇನ್ನೂ ಕೂಡ ಹಾಗೆ ಇದೆ ನೋಡಿ. ತುದಿ ಗಿಡದ ರೆಕ್ಕೆಲೆಲ್ಲ ಇನ್ನೂ ದಾಟಿಲ್ಲ. ಬಟ್ ಇಲ್ಲೆಲ್ಲ ಹೂವಾಗಿ ಕರ್ತೋಗಿದೆ. ಲೈಕ್ 2 days ಆಗಿದೆ ಮೋಸ್ಟ್ಲಿ ಹೂವಾಗಿ. ಸೊ ಒಂದೊಂದು ಗಿಡದಲ್ಲಿ ಏನಾಗಿದೆ ಅಂದರೆ ಹೂವು ಆಗೋಕ್ಕಾಗ್ದಲೆ ಅಂದರೆ ನೀರು ಸಾಕಾಗ್ದಲೆ ಸೊ ಒಂದೊಂದು ಒಣಗೋಗಿದೆ ನೋಡಿ. ಇದೆಲ್ಲ ಚಿಕ್ಕ ಚಿಕ್ಕ ಹೂಗಳು ಫುಲ್ಲು ಕಾಣ್ತಾ ಇಲ್ಲ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಹೂವಾಗಿದೆ ನೋಡಿ. ಅದರಲ್ಲಿ ಇಲ್ಲಿ ನೋಡಿ ಕಾಣ್ತಾ ಇಲ್ಲ ಮಗು ನೋಡಿ. ಇದೆಲ್ಲ ಹೂವು ಆಗಿಲ್ಲ ನೋಡಿ. ಹಾಗೆ ಬಿದ್ದೋಗ್ತಾಯಿದೆ ಕಾಣ್ತಾ ಇಲ್ಲ ನೋಡಿ. ಹಾಗೆ ಬಿದ್ದೋಗುತ್ತೆ ನೋಡಿ. ಮೊಗ್ಗು ತುಂಬ ಓವರ್ ಆಗಿರೋಂಥದ್ರಲ್ಲಿ ಮೊಗ್ಗೆಲ್ಲ ಹಾಗೆ ಇನ್ನೂ ಹಾಗೆ ಇದೆ, ಉದುರ್ತಾ ಇದೆ ಕೆಲವೊಂದು ಇದರಲ್ಲಿ. ಬಾಕಿದು ನೋಡಿ ಎಲ್ಲ ಬಂಚಸಲ್ಲಿ ಜಾಸ್ತಿ ಇರುತ್ತಲ್ಲ ಹೂವು, ಆವಾಗ ನೋಡಿ ಈ ಥರ ಮೊಗ್ಗಾಗಿ ನೋಡಿ ಈ ಥರ ಉದುರೋ ಚಾನ್ಸಸ್ ಇರುತ್ತೆ. ಪ್ರತಿಯೊಂದರಲ್ಲೂ ಹಾಗೆ ಆಗಿದೆ. ಅಂದರೆ ಏನಕ್ಕಾಗಿದೆ, ನೀರು ಸಾಕಾಗ್ದಲೇ ಹಾಗೆ ಆಗಿರುವಂಥದ್ದು ನೋಡ್ಬೋದು. ಎಲ್ಲ ತುಂಬ ಚಿಕ್ಕ ಚಿಕ್ಕ ಹೂವು. ಬಟ್ ಇದು ಕಾಯಿಗೆ ನಿಮ್ಗೆ ಎಫೆಕ್ಟ್ ಆಗೋಲ್ಲ. ಕಾಯಿ ಕೂಡ ಚಿಕ್ಕದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ನೆಕ್ಸ್ಟ್ ಮಳೆ ಯಾವ ರೀತಿ ಆಗುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ಅರೇಬಿಕಾಗಿ ನೆಕ್ಸ್ಟ್ ಮಾರ್ಚ್ ಗಂಟನೂ ಮಳೆ ವೆದರ್ ರಿಪೋರ್ಟಲ್ಲಿ ಏನು ಮಳೆ ಇಲ್ಲ. ಮಾರ್ಚ್ 28 ಮೇಲೆ ಮಳೆ ಇರುವಂಥದ್ದು. ಸೊ ಅಲ್ಲಿ ಗಂಟ ಮಳೆ ಬರಲಿಲ್ಲ ಅಂತಂದರೆ ಅರೇಬಿಕಾಗೆ ಬ್ಯಾಕಿಂಗ್ ಒಂದು ಬೇಕಾಗುತ್ತೆ. ಏನಕ್ಕೆ ಅಂದರೆ ಇನ್ನೊಂದು 2 months ಅಷ್ಟು ಟೈಮ್ ಇದೆ ಅರೇಬಿಕಾ ನೆಕ್ಸ್ಟ್ ಬ್ಲಾಸಮ್ ರೆಡಿ ಆಗೋದಕ್ಕೆ. ಸೊ ಅವಾಗ ಏನಾಗುತ್ತೆ, ಈ ಬ್ಲಾಸಮ್ ಆಗಿರೋಂಥದ್ದೆಲ್ಲ ಕರ್ತೋಗ್ಬಿಡುತ್ತೆ ತುಂಬ ಬಿಸಿಲಾದ್ರೆ. ನಾನು ಈ ಸಲ ಗಮನಿಸಿರೋದು ಏನು ಅಂದರೆ ಲೈಕ್ ತುಂಬ ಜನ ಪ್ಲಾಂಟರ್ಸ್ಗಳು ಹೇಳೋ ರೀತಿ ಈ ಸಲ ಹನಿ ಬಿ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ. ಅರೇಬಿಕಾದಲ್ಲಾಗಲಿ ರೋಬಸ್ಟಾದಾಗಲಿ ಹನಿ ಬಿ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದೆ. ಬಟ್ ಅರೇಬಿಕಾಗೆ ಹನಿ ಬಿ ಅವಶ್ಯಕತೆ ಇಲ್ಲ, ಯಾಕಂದರೆ ಸೆಲ್ಫ್ ಪಾಲಿನೇಟಿಂಗ್ ಆಗಿರೋದ್ರಿಂದ. ರೋಬಸ್ಟಾಗೆ ಹಾಗಾಗೋದಿಲ್ಲ. ರೋಬಸ್ಟಾಗಿ ನಿಮಗೆ ಪಾಲಿನೇಷನ್ ಬಂದು ಒಂದು ದುಂಬಿಯಿಂದ ಆಗಬೇಕು, ಇಲ್ಲ ಜೇನಿಂದ ಆಗಬೇಕು, ಇಲ್ಲ ಸಣ್ಣ ಸಣ್ಣ ಹುಳುಗಳಿರುತ್ತೆ ಅದರಿಂದ ಆಗಬೇಕು, ಇಲ್ಲ ಗಾಳಿಯಿಂದ ಆಗಬೇಕು. ರೋಬಸ್ಟಾದಲ್ಲಿ ಪಾಲಿನೇಷನ್ ಯಾವ ರೀತಿ ಅಂತಂದರೆ ನಿಮಗೆ ಈ ಗಿಡದು ನೋಡಿ ಇಲ್ಲೊಂದು ಹೂ, ಇಲ್ಲೊಂದು ಬಂಚಿದೆ ಎಕ್ಸಾಂಪಲು ರೋಬಸ್ಟ್ ಅಂತ ತಿಳ್ಕೊಳ್ಳಿ ನೋಡಿ. ಇಲ್ಲೊಂದು ಬಂಚಿದೆ, ಇಲ್ಲೊಂದು ಬಂಚಿದೆ. ಸೊ ಹನಿ ಬಿ ಬಂದು ಇಲ್ಲಿ ಕೂತ್ರೆ ಡೈರೆಕ್ಟಾಗಿ ಗೂಡಿಂದ ಬಂದು ಇಲ್ಲಿ ಕೂತ್ರೆ ಈ ಗಿಡಕ್ಕೆ ಪಾಲಿನೇಷನ್ ಆಗೋದಿಲ್ಲ. ಸೊ ಬೇರೆ ಗಿಡದಿಂದನೇ ಬಂದು ಇಲ್ಲಿ ಕೂರಬೇಕು. ಅದೇ ರೀತಿ ಗಾಳಿಲೂ ಕೂಡ ಆಗುತ್ತೆ. ಗಾಳಿಲಿ ಹೆಂಗಾಗುತ್ತೆ ಅಂದರೆ ಬೇರೆ ಗಿಡದಿಂದ ಏನು ಪಾಲನ್ ಇರುತ್ತಲ್ಲ ಅದು ಬಂದು ಈ ಗಿಡಕ್ಕೆ ಕೂತಾಗ ನಿಮಗೆ ಪಾಲಿನೇಷನ್ ಆಗುತ್ತೆ. ಸೊ ಇದು ನಾನು ಈ ಕಾಫಿ ಬೋರ್ಡಿಂದ ನಾನು ತಿಳ್ಕೊಂಡಿರೋ ಮಾಹಿತಿ ಇದು ನಿಮ್ಗೆ ತಿಳಿಸ್ತಾ ಇರೋಂಥದ್ದು. ಯಾಕೆಂದರೆ ರೀಸೆಂಟಾಗಿ ಕಾಫಿ ಬೋರ್ಡು ಗೋಣಿಕೊಪ್ಪ ಹೋಗಿ ವಿಚಾರಿಸಿದಾಗ ಅವರು ತಿಳಿಸ್ಕೊಡೋಣ ಮಾಹಿತಿ. ಸೊ ರೋಬಸ್ಟಾದಲ್ಲಿ ಸೆಲ್ಫ್ ಪಾಲಿನೇಷನ್ ಅರೇಬಿಕಾ ಆಗಲ್ಲ. ನಿಮಗೆ ಬರೀ ಹೂವು ಆಗಿಬಿಟ್ಟು ಹೋದರೆ ಸಾಕು, ನಿಮಗೆ ಸೆಟ್ಟಿಂಗ್ ಆಗುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಕಾಯಿ ಕಟ್ಟಿರೋದು ಕಾಣ್ತಾ ಇದೆಯಾ ನೋಡಿ. ಇದು ಯಾವಾಗ ಕಾಯಿಗಟ್ಟು ಅಂದರೆ ಇಬ್ನಿಗೆ ಹೂವಾಗಿರುತ್ತಲ್ಲ ಅದು ಕಾಯಿಗಟ್ಟಿ ನಿಮಗೆ ಕಾಳು ಕಾಣ್ತಾ ಇರೋದು. ಅಂದರೆ ಇವಾಗ ಮತ್ತೆ ಹೂವಿಗೆ ಮಳೆ ಆಯ್ತಲ್ಲ, ಹೂವಿಗೆ ಮಳೆ ಆಗಿರೋದ್ರಿಂದ ನೋಡಿ ಅದೆಲ್ಲ ಸೆಟ್ಟಿಂಗ್ ಆಗಿದೆ ಕಾಣ್ತಾ ಇದೆಯಲ್ಲ ನೀಟಾಗಿ ನೋಡಿ. ಇದೆಲ್ಲ ಕಾಯಿಯಾಗಿ ನಿಮ್ಗೆ ಸೆಟ್ಟಿಂಗ್ ಆಗ್ತಾಯಿದೆ ಈಗ ಫುಲ್ಲು ಕ್ಲಿಯರಾಗಿ ಸೆಟ್ಟಿಂಗ್ ಆಗ್ತಾ ಇರೋಂಥದ್ದು. ಸೊ ಇದೇ ರೀತಿ ಇನ್ನೊಂದು ಏನಾದ್ರು ಒಂದು 15 days 30 days ಬಿಟ್ಟು ನಾವು ಬ್ಯಾಕಿಂಗ್ ಕೊಟ್ಕೊಂಡ್ರೆ ಅಥವಾ ನೀರನ್ನು ಮಾಡಿಕೊಂಡ್ರೆ ಸೊ ಉಳಿದಿರೋಂಥ ಸ್ಪೈಕ್ಸ್ ಎಲ್ಲ ಹೂವು ಆಗುತ್ತೆ. ಆವಾಗ ಈ ಹೂವು ಬಂದಿರೋಂಥದ್ದು ನಿಮಗೆ ಸೆಟ್ಟಿಂಗ್ ಆಗುತ್ತೆ.